ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶ್ವೇತಾಸ್ ಬ್ಲಾಗ್ ಇನ್ ಕನ್ನಡ. ಇವತ್ತು ಸಂಡೇ, ನಾನು ಸಂಡೇ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಇವತ್ತು ಈ ವಿಡಿಯೋದಲ್ಲಿ ನಾನು ಮೆಹಂದಿನ ಹಚ್ಕೊಳ್ಳೋದನ್ನು ಯಾವ ರೀತಿಯಾಗಿ ಕೂದಲಿಗೆ ಸೆಲ್ಫ್ ಕೇರ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ಹೋಟೆಲ್ ಸ್ಟೈಲಲ್ಲಿ ಯಾವ ರೀತಿಯಾಗಿ ಬಿಸಿಬೇಳೆ ಬಾತ್ ಮಾಡೋದನ್ನು ತಿಳಿಸ್ಕೊಡ್ತೀನಿ. ಯೂಶ್ವಲ್ ಆಗಿ ಬಿಸಿಬೇಳೆಬಾತ್ ಪೌಡರ್ ಮಾಡೋದು ಹೇಗೆ, ಯಾವ ರೀತಿಯಾಗಿ ನಾವು ಒಂದು ಪಾಟ್ ರೆಸಿಪಿಯಲ್ಲಿ ಬಿಸಿಬೇಳೆಬಾತ್ ಮಾಡೋದಂತ ತಿಳಿಸ್ಕೊಟ್ಟಿದೆ. ಆದರೆ ಇವತ್ತು ಹೋಟೆಲ್ ಶೈಲಿಯಲ್ಲಿ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ. ಇನ್ನು ಸ್ಟೆಪ್ ಟು ಸ್ಟೆಪ್ ನಾನು ಯಾವ ರೀತಿಯಾಗಿ ಕೂದಲಿಗೆ ಮೆಹಂದಿನ ಹಚ್ಕೊಂಡಿದ್ದೀನಿ ಅನ್ನೋದು ಕೂಡ ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ಕೋಬೇಡಿ. ಇವತ್ತು ಭಾನುವಾರ, ಹಾಗೆ ಹಿಂದಿನ ದಿನವೇ ನಾನು ಕಡಲೆಕಾಳು, ಹುರುಳಿಕಾಳು, ಬಟಾಣಿ ಇಷ್ಟನ್ನು ಕೂಡ ನೆನೆಹಾಕಿಟ್ಕೊಂಡಿದ್ದೆ. ಇವಾಗ ಅದನ್ನೆಲ್ಲ ಒಮ್ಮೆ ತೊಳೆದ್ಬಿಟ್ಟು ಈ ರೀತಿ ಸ್ಟ್ರೈನರೆಲ್ಲ ಹಾಕಿಬಿಟ್ಟು ಸೈಡಿಗೆ ಎತ್ತಿಟ್ಕೊಂಡ್ಬಿಟ್ರೆ ನಂತರ ಮೊಳಕೆ ಕಟ್ಟೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಇನ್ನು ಇವಾಗ ಸ್ಟವ್ ಮೇಲೆ ನಾನು ಹಿಂದಿನ ದಿನ ಮಾಡಿದಂಥ ಸಾರು ಉಳ್ಕೊಂಡಿತ್ತು, ಅದನ್ನು ಕುದಿಯೋದಕ್ಕೆ ಇಟ್ಕೊಂಡು ಇನ್ನು ಐರನ್ ಕಡಾಯಿಗೆ ಹುಣಸೆಹಣ್ಣು ನೀರನ್ನ ಹಾಕಿ ರಾತ್ರಿ ದಿನಾನೇ ನೆನೆಹಾಕಿಟ್ಟಿದ್ದೆ. 2 ಕಡಾಯಿಗೂ ಕೂಡ ಒಂದು ಬಾಣಲಿ, ಒಂದು ಚಿಕ್ಕ ಬಾಣಲಿ. ಯಾಕೆ ಈ ಥರ ಮಾಡೋದಂದರೆ ಅದು ಕಡಾಯಿ ಏನಿರುತ್ತೆ ಪ್ಯೂರ್ ಐರನ್ ಆಗಿರೋದ್ರಿಂದ ಸ್ವಲ್ಪ ರಸ್ಟ್ ಹಿಡ್ದಂಗೆ ಆಗಿರುತ್ತೆ. ಸೊ ಈ ರೀತಿ ಒಂದು 2 ವಾರಕ್ಕೊಂದ್ಸತಿ ಈ ರೀತಿ ನಾನು ಹುಣಸೆಹಣ್ಣು ನೀರನ್ನ ನೆನೆಹಾಕ್ಬಿಟ್ಟು ನಂತರ ರಾತ್ರಿ ಎಲ್ಲ ಇಟ್ಬಿಟ್ಟು ಅದನ್ನು ಸ್ವಲ್ಪ ಕುದಿಸಿದ್ರೆ ನೀಟಾಗಿ ನಾವು ಬೆಳಗ್ಬೋದು ಅನ್ನೋ ಒಂದು ಉದ್ದೇಶಕ್ಕೆ. ಹಾಗೆಯೇ ಇವಾಗ ಬಿಸಿಬೇಳೆ ಬಾತ್ ಮಾಡೋದಕ್ಕೆ ತೊಗರಿ ಬೇಳೆನ ಬಳಸ್ತಿಲ್ಲ, ನಾನು ಮಸೂರ್ ದಾಲ್ ಹಾಗೆಯೇ ಸ್ವಲ್ಪ ಹೆಸರು ಬೇಳೆನೂ ಹಾಕಿದ್ದೀನಿ. ನೀವು ತೊಗರಿ ಬೇಳೆನೂ ಕೂಡ ಬಳಸ್ಬೋದು, ಇದೇ ಫ್ಲೇವರಲ್ಲೇ ಬರುತ್ತೆ. ನಾನು ಸ್ವಲ್ಪ ಡಿಫ್ರೆಂಟಾಗಿ ಇರಲಿ ಅಂತ ಮಾಡ್ತಾ ಇದ್ದೀನಿ. ಹೋಟೆಲ್ ಸ್ಟೈಲ್ ಅಂತ ಹೇಳಿ ಈ ಬೇಳೆನ ಬಳಸ್ತಿದ್ದೀನಿ ಅಂತ ಅಂದ್ಕೋಬೇಡಿ, ಹೋಟೆಲಲ್ಲಿ ತೊಗರಿ ಬೇಳೆನ ಬಳಸೋದು. ನಿಮಗೆ ಬೇಕಂದರೆ ಬರೀ ಹೆಸರು ಬೇಳೆ ಅಥವಾ ಬರೀ ಮಸೂರ್ ದಾಲ್ ಅಥವಾ ಬರೀ ತೊಗರಿ ಬೇಳೆನ ಬಳಸ್ಬೋದು. ನಾನಿಲ್ಲಿ ತೊಗರಿ ಬೇಳೆನ ಸ್ಕಿಪ್ ಮಾಡಿ ಮಸೂರ್ ದಾಲ್ ಮತ್ತು ಸ್ವಲ್ಪ ಹೆಸರು ಬೇಳೆನ ಹಾಕ್ಕೊಂಡಿದ್ದೀನಿ. ಇವಾಗ ಈ ಕುಕ್ಕರ್ಗೆ ನಾನು ತೊಳೆದಿಟ್ಕೊಂಡಿರುವಂಥ ಬೇಳೆನ ಹಾಕ್ಕೊಂಡು ಇದಕ್ಕೆ ಹೆಚ್ಚಿರುವಂಥ ತರಕಾರಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಬೀನ್ಸ್, ಕ್ಯಾರೆಟ್ ಹಾಗೆ ಗೆಡ್ಡೆಕೋಸನ್ನ ಹಾಕೋತಾ ಇದ್ದೀನಿ. ಆಲೂಗೆಡ್ಡೆನೂ ಹಾಕೋಬಹುದು, ನಿಮ್ಗೇನಾದರೂ ಆಲೂಗೆಡ್ಡೆ ಇಷ್ಟ ಆಯ್ತಂದರೆ ಹಾಕೋಬಹುದು. ಆಲೂಗೆಡ್ಡೆ ಜಾಸ್ತಿ ವಾಯಿ ಅಂತ ಹೇಳಿ ನಾವು ಮನೆಯಲ್ಲಿ ಬಳಸೋದಿಲ್ಲ, ಅಪರೂಪಕ್ಕೆ ಬಳಸ್ತೀವಿ ಅಷ್ಟೇ. ನಂತರ ತರಕಾರಿ ಹಾಕಿದ್ಮೇಲೆ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಚಿಟಿಕೆಯಷ್ಟು ಅರಿಶಿನ ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಕುಕ್ಕರ್ನ ಕೂಗ್ಸಿದ್ರೆ ಸಾಕಾಗತ್ತೆ. ಬೇಳೆ ಕರಗೋದಕ್ಕೆ ಎಷ್ಟು ವಿಷಿಲ್ ಬೇಕೋ ಅದ್ರ ತಕ್ಕಂತೆ ನೀವು ಕುಕ್ಕರ್ ವಿಷಿಲ್ನ ಕೂಗಿಸ್ಕೊಳ್ಬೋದು. ನಾನಿಲ್ಲಿ ಒಂದು 2ರಿಂದ 3 ವಿಷಿಲ್ನ ಕೂಗಿಸ್ಕೊತಾ ಇದ್ದೀನಿ. ಒಂದು ಸ್ಟವಲ್ಲಿ ನಾನು ಹಿಂದಿನ ದಿನ ಮಿಕ್ಕಿದಂಥ ಸಾರನ್ನ ಕುದಿಸ್ಕೊತಾ ಇದ್ದೀನಿ, ಹಾಗೆ ಕುಕ್ಕರ್ ಇಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಒಂದು ಚಿಕ್ಕ ಪ್ಯಾನ್ನ ಹುಣಸೆಹಣ್ಣು ನೀರನ್ನ ಹಾಕಿ ಕುದಿಸ್ಕೊತಾ ಇದ್ದೀನಿ. ಇನ್ನೂ ಒಂದು ಬಾಣಲಿ ಇದೆ, ಆಲ್ಟರ್ನೇಟಾಗಿ ಒಂದಾದ್ಮೇಲೆ ಒಂದು ಕುದಿಸ್ಕೊತೀನಿ. ಇವಾಗ ಅನ್ನನೂ ಮಾಡ್ಕೊಳ್ಳೋಣ. ಹೇಗಿದ್ರು ಬೇಳೆ ತರಕಾರಿನ ನಾನು ಕುಕ್ಕರಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಅನ್ನ ಮಾಡುವಂಥ ಟೈಮ್. ನವಣೆ ಮಿಲ್ಲಿಟ್ಸ್ನ ಹಿಂದಿನ ದಿನವೇ ನೆನೆಹಾಕಿಟ್ಕೊಂಡಿದ್ದೆ. ಇವಾಗ ಇದನ್ನು ಕೂಡ ಮಡಿಕೆಗೆ ಹಾಕ್ಕೊಂಡು ನಾನು ಬೇಯಿಸ್ಕೊತೀನಿ. ಸೇಮ್ ಅನ್ನ ಹೇಗೆ ಮಾಡ್ತೀವೋ ಅದೇ ಥರ ಓಪನ್ ಪಾಟಲ್ಲಿ ಮಾಡ್ಕೊಳ್ಳೋದು. ನಿಮಗೆ ಬೇಕಂದರೆ ಮಿಲ್ಲಿಟ್ಸ್ನ ಕುಕ್ಕರ್ಗೆ ಹಾಕಿ ಕೂಡ ಇಟ್ಕೋಬೋದು, ಅಥವಾ ನಿಮಗೆ ಬೇಡ ಅಂದರೆ ಈ ರೀತಿ ಓಪನ್ ಆಗಾದರೂ ಬೇಯಿಸ್ಕೋಬೋದು, ಇಲ್ಲಾಂದರೆ ವೈಟ್ ರೈಸ್ನಾದರೂ ಬೇಯಿಸ್ಕೋಬೋದು. ನಿಮಗೆ ಏನು ಬೇಕೋ ಅನುಕೂಲ ಅದನ್ನು ಹಾಕೋಬೋದು. ರೈಸ್ ಇರ್ಬೋದು, ಮಿಲ್ಲಿಟ್ಸ್ ಇರ್ಬೋದು, ಯಾವುದಾದ್ರೂ ಒಂದನ್ನು ಸಪ್ರೇಟಾಗಿ ಬೇಯಿಸ್ಕೊಳ್ಳಿ. ನಾನಿಲ್ಲಿ ಕುಕ್ಕರಲ್ಲಿ ಬೇಯಿಸ್ತಾ ಇಲ್ಲ, ಯಾಕಂದರೆ ಕುಕ್ಕರಲ್ಲಿ ನಾವು ಮಿಲ್ಲಿಟ್ಸ್ನ ಬೇಯಿಸೋದಿಲ್ಲ, ತುಂಬ ಕಡಿಮೆ ವೈಟ್ ರೈಸ್ ಅಥವಾ ಮಿಲ್ಲಿಟ್ಸ್ನ ಬೇಯಿಸೋದು. ಹಾಗೆಯೇ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಮಧ್ಯಾಹ್ನಕ್ಕೆ ವೈಟ್ ರೈಸ್ ಅಥವಾ ವೈಟ್ ಮಿಲ್ಲಿಟ್ಸ್ ಏನು ಬೇಕೋ ಅದನ್ನು ಸಪ್ರೇಟಾಗಿ ಮಾಡ್ಕೊಂಡಂಗೂ ಆಗತ್ತೆ. ಹಾಗೆ ಒಗ್ಗರಣೆಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಬಿಸಿಬೇಳೆ ಬಾತ್ಗೂ ಕೂಡ ರೆಡಿ ಮಾಡ್ಕೋಬೋದು. ಈಗ ಕುಕ್ಕರು ಕೂಡ ಕೂಗಿತ್ತು, ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಸಾಂಬಾರು ಕೂಡ ಚೆನ್ನಾಗಿ ಕುದ್ದಿತ್ತು, ಅದರ ಸ್ಟವ್ನು ಕೂಡ ಆಫ್ ಮಾಡ್ಕೊಂಡಿದ್ದೆ. ಇವಾಗ ಅದನ್ನು ಕೂಡ ಸೈಡಿಗೆ ಎತ್ತಿಟ್ಕೋತಾ ಇದ್ದೀನಿ. ಇವಾಗ ಒಗ್ಗರಣೆಗೆ ಏನೆಲ್ಲ ಬೇಕು ನೋಡಿ ಎಲ್ಲವನ್ನು ನಾನು ಹೆಚ್ಚಿ ಇಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆ ಇಟ್ಕೊಂಡು ಫಟಾಫಟ್ ಅಂತ ಒಗ್ಗರಣೆನೂ ಮಾಡ್ಕೊಳ್ಳೋಣ. ಜೊತೆಗೆ ಪಕ್ಕದಲ್ಲಿ ಅನ್ನನೂ ಕೂಡ ಬೇಯ್ತಾ ಇದೆ, ಅದನ್ನು ಕೂಡ ಕೈ ಆಡಿಕೊಂಡು ಒಗ್ಗರಣೆನ ಮಾಡ್ಕೊಳ್ಳೋಣ. ಇವಾಗ ಒಂದು ಪಾತ್ರನ ಇಟ್ಕೊಂಡಿದ್ದೀನಿ. ಇದಕ್ಕೆ 1.5 ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆನ ಹಾಕೋಬೇಕು. ತಿಂಡಿ ಮಾಡ್ತಾನೆ ಅವಾಗ ಆರಿದಂಥದ್ದೆಲ್ಲ ಅವಾಗಲೇ ಕ್ಲೀನ್ ಮಾಡ್ಕೊಂಬಿಟ್ರೆ ಕೆಲಸ ಜಾಸ್ತಿ ಕಷ್ಟ ಅನಿಸೋದಿಲ್ಲ ಅಂತ ಹೇಳಿ ಈ ರೀತಿ ನಾನು ಸ್ಟವ್ನ ಅವಾಗವಾಗ ಅಥವಾ ಎಣ್ಣೆ ಆರಿದಾಗ ನೀರು ಚೆಲ್ದಾಗೆಲ್ಲ ಒರೆಸಿ ಇಟ್ಕೊಂಡ್ಬಿಡ್ತೀನಿ. ಇವಾಗ ಒಂದು ಪಾತ್ರೆಗೆ 1-2 ಸ್ಪೂನ್ ಆಗೋಷ್ಟು
ಕೊಬ್ಬರಿ ಎಣ್ಣೆನ ಹಾಕೋತಾ ಇದ್ದೀನಿ. ನಿಮ್ಮ ಮನೇಲಿ ಯಾವ ಎಣ್ಣೆ ಇರುತ್ತೆ ಅದನ್ನೇ ಬಳಸ್ಬೋದು. ಕೊಬ್ಬರಿ ಎಣ್ಣೆನ ಬಳಸಬೇಕು ಅನ್ನೋದು ಏನೂ ಇಲ್ಲ. ಆದರೆ ಹೆಲ್ದಿ ಅಂತ ಹೋದಾಗ ಕೋಲ್ಡ್ ಪ್ರೆಸ್ಡ್ ಆಯಿಲ್ನ ಬಳಸೋದು ತುಂಬಾ ಮುಖ್ಯ ಆಗುತ್ತೆ. ಎಣ್ಣೆ ಕಾದಿದ ನಂತರ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಸೋಂಪುನ ಹಾಕ್ಕೊಳ್ಳಿ. ಅವೆರಡು ಕೂಡ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ. ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಉದ್ದುದವಾಗಿ ಹೆಚ್ಚಿ ಹಾಕ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಕ್ರಿಸ್ಪಿನೆಸ್ ಬರಬೇಕು ಅಲ್ಲಿವರೆಗೂ. ಹಾಗೆಯೇ 2-3 ಹಸಿಮೆಣಸಿನ್ಕಾಯಿನ ಸೀಳ್ಬಿಟ್ಟು ಹಾಕ್ಕೊಳ್ಳಿ. ಇದು ಜಸ್ಟ್ ಫ್ಲೇವರ್ಗೋಸ್ಕರ ಅಷ್ಟೇ. ಖಾರಕ್ಕೆ ತಕ್ಕಂತೆ ನಾವು ಖಾರದ ಪುಡಿನ ಹಾಕ್ಕೊಳ್ಳೋಣ, ಆವಾಗ ಒಂದು ಒಳ್ಳೆ ಕಲರು ಕೂಡ ಬರುತ್ತೆ. ಇವಾಗ ಈರುಳ್ಳಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗಿದ ತಕ್ಷಣವೇ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊನು ಕೂಡ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಕೂಡ ನೀವು ನೀಟಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಈ ಬಿಸಿಬೇಳೆಭಾತ್ಗೆ ನಾನಿಲ್ಲಿ ಏನನ್ನು ಮಸಾಲ ರುಬ್ಬ ಹಾಕ್ತಾ ಇಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾ ಇದ್ದೀನಿ. ಅದನ್ನು ಇವಾಗ ನಾನು ಮಾಡ್ಕೋತಾ ಇದ್ದೀನಿ. 2 ಇಂಚ್ ಆಗೋಷ್ಟು ಶುಂಠಿ, 1 ಬೆಳ್ಳುಳ್ಳಿ ಇಷ್ಟನ್ನು ಕೂಡ ಹಾಕಿ ಚೆನ್ನಾಗಿ ಜಜ್ಕೋಬೇಕು. ಈ ರೀತಿ ಮಾಡಿಕೊಂಡ್ರೆ ಒಳ್ಳೆ ಫ್ಲೇವರ್ ಸಿಗುತ್ತೆ. ನೀವು ಅಂಗಡಿಯಿಂದ ತಂದು ಹಾಕೋದಕ್ಕಿಂತ ಅವಾಗಲೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಒಂದೇ ಸತಿ ರುಬ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟರೂ ಕೂಡ ಅಷ್ಟು ಟೇಸ್ಟ್ ಅಂತ ಅನಿಸೋದಿಲ್ಲ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಬರೋ ಅಂಥ ಘಮ ತಿನ್ನೋವಾಗಲೂ ಕೂಡ ಬರ್ತಾ ಇರುತ್ತೆ. ಅಷ್ಟು ಟೇಸ್ಟಿಯಾಗಿ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಮಗೆ ಫ್ಲೇವರ್ ಕೊಡುತ್ತೆ. ಇವಾಗ ಒಂದು ಅರ್ಧ ಹಿಡಿ ಆಗೋಷ್ಟು ಪುದೀನ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಇದು ಕಂಪ್ಲೀಟಾಗಿ ಆಪ್ಷನಲ್. ಪುದೀನ ಸೊಪ್ಪು ನಮಗೆ ಡೈಜೆಷನ್ಗೆ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮೋಷನ್ ಪ್ರಾಬ್ಲಮ್ ಇದ್ದರೆ ಅಥವಾ ನಾವು ತಿಂದಿದ್ದೇನು ಅರಗ್ತಾ ಇಲ್ಲ ಅಂದರೆ ಅಂಥವ್ರಿಗೆ ಪುದೀನ ಚಟ್ನಿ, ಪುದೀನ ರೆಸಿಪಿ ತುಂಬಾ ಹೆಲ್ಪ್ ಮಾಡುತ್ತೆ. ಆ ಕಾರಣಕ್ಕೆ ನಾನು ಅವಾಗವಾಗ ಪ್ರತಿಯೊಂದು ಅಡುಗೆಗೂ ಕೂಡ ಪುದೀನಾನ ಬಳಸ್ತೀನಿ. ಇವಾಗ ನೆನೆಸಿಟ್ಕೊಂಡಿರುವಂಥ ಬಟಾಣಿನ 1.5 ಸೌಟ್ ಆಗೋಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಕೂಡ ನೀಟಾಗಿ ಕೈ ಆಡ್ಕೊತೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಆಲ್ರೆಡಿ ನಾನು ಕುಕ್ಕರಲ್ಲೂ ಕೂಡ ಬೇಳೆ ಬೇಯಿಸ್ಬೇಕಾದ್ರೂ ಉಪ್ಪನ್ನ ಹಾಕಿದ್ದೀನಿ. ನೋಡಿಕೊಂಡು ಈ ಹಂತದಲ್ಲಿ ಉಪ್ಪನ್ನ ಹಾಕೋಬೇಕು. ಅದಾದಮೇಲೆ ಕುಕ್ಕರ್ ವಿಜಿಲು ಕೂಡ ಸ್ವಲ್ಪ ಇಳ್ದಿರುತ್ತೆ. ಇವಾಗ ಲಿಡ್ನ ಓಪನ್ ಮಾಡಿ ಈ ರೀತಿ ಕಲಿಸಿದಾಗ ನೋಡ್ಬೋದು ಬೇಳೆ ಕಂಪ್ಲೀಟಾಗಿ ಸ್ಮ್ಯಾಶ್ ಆಗಿರಬೇಕು. ನಾವು ಮಾಡಬಾರ್ದು, ಅದಾಗದೇ ಕೂಗಿ ಅಂದರೆ ಬೆಂದಿದ ನಂತರ ಆಗಿರಬೇಕು. ಈ ರೀತಿಯಾಗಿ ನೀಟಾಗಿ ಸ್ಮ್ಯಾಶ್ ಆಗಿರಬೇಕು. ಹಾಗೆ ತರಕಾರಿ ಎಲ್ಲ ಅಲ್ಲಲ್ಲೇ ಕಲರ್ಫುಲ್ಲಾಗಿ ಕಾಣ್ತಾ ಇರಬೇಕು. ನೋಡ್ಬೋದು ಈ ರೀತಿ ಆಗಿರಬೇಕು. ಸೊ ಈ ಕಡೆ ಬಟಾಣಿ ಎಲ್ಲ ಬೇಯೋ ಅಷ್ಟರೊಳಗೆ ಕುಕ್ಕರ್ ಲಿಡ್ನು ಓಪನ್ ಮಾಡಿ ಚೆನ್ನಾಗಿ ಒಂದ್ಸತಿ ಕೈಯಾಡ್ಕೋಬೇಕಾಗತ್ತೆ. ಈ ರೀತಿ ಕೈಯಾಡ್ಕೊಂಡ್ಬಿಟ್ರೆ ನಾವು ಒಗ್ಗರಣೆಗೆ ಹಾಕ್ಕೊಳ್ಳೋದಕ್ಕೆ ಈಸಿ ಆಗತ್ತೆ ಅಂತ. ಇವಾಗ ಈ ಕಡೆ ಒಗ್ಗರಣೆಗೆ ಬಿಸಿಬೇಳೆಭಾತ್ ಪೌಡರ್, ಮನೆಯಲ್ಲೇ ಮಾಡಿರುವಂಥ ಬಿಸಿಬೇಳೆಭಾತ್ ಪೌಡರ್ನ ಹಾಕ್ಕೊಂಡು ಸ್ವಲ್ಪ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊತೀನಿ. ಆಲ್ಮೋಸ್ಟ್ ಒಂದು 3 ಸೆಕೆಂಡ್ ಫ್ರೈ ಆದರೆ ಸಾಕಾಗತ್ತೆ. ನಂತರ ನಾನು ಕುಕ್ಕರಲ್ಲಿರುವಂಥ ಬೇಳೆ ತರಕಾರಿಗಳನ್ನ ಹಾಕೋತಾ ಇದ್ದೀನಿ. ಈ ರೀತಿ ಹಾಕ್ಕೊಂಡು ಒಮ್ಮೆ ಒಗ್ಗರಣೆಯಲ್ಲಿ ನಾವು ಕೈಯಾಡ್ಕೋಬೇಕಾಗತ್ತೆ. ನಂತರ ಸ್ವಲ್ಪ ನೀರನ್ನ ಕುಕ್ಕರ್ಗೆ ಹಾಕ್ಕೊಂಡು ಅದರಲ್ಲಿರುವಂಥ ಬೇಳೆ ತರಕಾರಿಗಳನ್ನ ನೀಟಾಗಿ ತಗೊಂಡು ಇದೇ ಒಗ್ಗರಣೆಗೆ ಆ ಕುಕ್ಕರಲ್ಲಿರುವಂಥ ನೀರನ್ನು ಕೂಡ ಹಾಕೋಬೇಕಾಗತ್ತೆ. ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಬೇಳೆನೂ ಕೂಡ ಸ್ವಲ್ಪ ಗಟ್ಟಿ ಇರೋದ್ರಿಂದ ಈ ಹಂತದಲ್ಲಿ ನಾವು ನೀರನ್ನ ಹಾಕ್ಬೋದು. ಅಕಸ್ಮಾತಾಗಿ ಬೇಳೆನೇ ಸ್ವಲ್ಪ ಜಾಸ್ತಿ ತೆಳುವು ಇತ್ತಂದರೆ ನೋಡಿಕೊಂಡು ನೀರನ್ನ ಹಾಕೋಬೇಕಾಗತ್ತೆ. ನಾನಿಲ್ಲಿ ಕಾಫಿ ಕುಡಿಯುವಂಥ ಕಪ್ಪಲ್ಲಿ 1 ಲೋಟದಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಇವಾಗ ನೀರನ್ನ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಲ್ಮೋಸ್ಟ್ ರೆಡಿ ಆಗ್ತಾ ಬರ್ತಾ ಇದೆ. ಈ ಹಂತದಲ್ಲಿ ನಾನು ಖಾರದ ಪುಡಿನ ಹಾಕೋತಾ ಇದ್ದೀನಿ. ಖಾರಕ್ಕೆ ತಕ್ಕ ಹಾಗೆ ಖಾರದ ಪುಡಿನ ಹಾಕ್ಕೊಳ್ಳಿ. ನಿಮ್ಮ ಮನೇಲಿ ಯಾವ ರೀತಿಯಾಗಿ ಖಾರದ ಪುಡಿ ಖಾರ ಕೊಡುತ್ತೆ ಅದ್ರ ತಕ್ಕಂತೆ ನೀವು ಖಾರದ ಪುಡಿನ ಹಾಕೋಬೇಕು. ನಾನು ಇದನ್ನು ಮನೆಯಲ್ಲೇ ಮಾಡ್ಕೊಂಡಿರೋಂಥ ಕಾರಣಕ್ಕೆ ಇದು ಸ್ವಲ್ಪ ಖಾರ ಸ್ಟ್ರಾಂಗ್ ಇದೆ. ಆ ಕಾರಣಕ್ಕೆ 1/4 ಸ್ಪೂನ್ ಆಗೋಷ್ಟು, ಅದು ಚಿಕ್ಕ ಸ್ಪೂನಲ್ಲಿ ಹಾಕೋತಾ ಇದ್ದೀನಿ. ಇವಾಗ ಖಾರದ ಪುಡಿನೂ ಕೂಡ ಹಾಕ್ಕೊಂಡು ಸ್ವಲ್ಪ ಆ ಪೌಡರೆಲ್ಲ ಕಂಪ್ಲೀಟಾಗಿ ಮಿಕ್ಸ್ ಆಗೋವರೆಗೂ ಕೂಡ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಸ್ಟಾರ್ಟ್ ಆಗಬೇಕು. ಜಾಸ್ತಿ ಕುದಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಮತ್ತೊಮ್ಮೆ ನೀವು ಉಪ್ಪನ್ನ ಚೆಕ್ ಮಾಡ್ಬೋದು, ಅಥವಾ ನೀವು ಕಾನ್ಫಿಡೆನ್ಸ್ ಇದ್ದೀರಾ ಅಂದರೆ ಅದು ತಕ್ಕಂತೆ ಉಪ್ಪನ್ನ ಹಾಕ್ಕೊಳ್ಳಿ. ನಾನು ಚೆಕ್ ಮಾಡಿದೆ, ಸ್ವಲ್ಪ ಉಪ್ಪು ಕಡಿಮೆ ಇತ್ತು. ಆ ಕಾರಣಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ಕೊಂಡು ಇನ್ನು ಸಪ್ರೇಟಾಗಿ ರೈಸ್ನ ಮಾಡ್ಕೊಂಡಿದ್ದೆ ನೋಡಿ,
ಅಂದರೆ ಮಿಲಿಟ್ಸ್ ರೈಸ್ನ ಕೂಡ ಇವಾಗ ಹಾಕೋತಾ ಇದ್ದೀನಿ. ನಮಗೆ ಈ ಪಾತ್ರೆಯಲ್ಲಿ ನಾವು ಎಷ್ಟು ಗ್ರೇವಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅದ್ರ ತಕ್ಕಂತೆ ನೋಡಿಕೊಂಡು ರೈಸ್ನ ಹಾಕ್ಕೋಬೇಕಾಗತ್ತೆ. ಸೊ ಇವಾಗ ರೈಸ್ನ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಲಿಟ್ಸ್ ರೈಸ್ ಬೇಗನೆ ಹೊಂದ್ಕೊಂಡ್ಬಿಡತ್ತೆ, ಯಾವುದೇ ಅಡುಗೆಗಾಗಿರ್ಬೋದು ಅಷ್ಟೇ ರುಚಿನೂ ಕೂಡ ಕೊಡುತ್ತೆ. ಇನ್ನು ನಮ್ಮ ಆರೋಗ್ಯನೂ ಕೂಡ ತುಂಬ ಒಳ್ಳೆ ದಾರಿಯಲ್ಲಿ ಸುಧಾರಿಸುತ್ತೆ. ಆ ಕಾರಣಕ್ಕೆ ಪ್ರತಿದಿನ ಮಿಲಿಟ್ಸ್ನ ಬಳಸೋದು ಅಗತ್ಯ ಅಂತಲೇ ಹೇಳ್ಬೋದು. ಈಗ ಮಿಲಿಟ್ಸ್ನು ಕೂಡ ಹಾಕ್ಕೊಂಡು ಕೈಯಾಡಿದ ನಂತರ ಇದಕ್ಕೆ 1 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ಈ ತುಪ್ಪ ಹಾಕೋದ್ರಿಂದ ಬಿಸಿಬೇಳೆ ಬಾತ್ ನೀವು ರಾತ್ರಿವರೆಗೂ ಇಟ್ಟರೂ ಕೂಡ ತುಂಬ ಗಟ್ಟಿ ಆಗೋದಿಲ್ಲ, ಅದರ ನೇಚರ್ನ ಬಿಟ್ಕೊಡೋದಿಲ್ಲ. ಆ ಕಾರಣಕ್ಕೆ ನಾನು ಈ ಹಂತದಲ್ಲಿ ತುಪ್ಪನ ಹಾಕೋತಾ ಇದ್ದೀನಿ. ಇವಾಗ 1/4 ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಈ ರೀತಿ ಹೆಚ್ಚಿ ಹಾಕ್ಕೊಂಡು ಒಮ್ಮೆ ಮಿಕ್ಸ್ ಕೊಟ್ಟು ಲಿಡ್ನ ಕ್ಲೋಸ್ ಮಾಡಿ ನಂತರ ಒಂದು ಅರ್ಧ ನಿಮಿಷ ಬಿಟ್ಟು ಸ್ಟವ್ನ ಆಫ್ ಮಾಡಿದ್ರೆ ಸಾಕಾಗತ್ತೆ. ಬಿಸಿಬೇಳೆ ಬಾತ್ ರೆಡಿ ಆಗುತ್ತೆ. ನೋಡ್ಬೋದು ತುಂಬ ಕಲರ್ಫುಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಮಾಡಿರುವಂಥ ಬಿಸಿಬೇಳೆ ಬಾತ್. ಈ ರೀತಿಯಾಗಿ ಹೋಟೆಲಲ್ಲಿ ಮಾಡೋದು, ನೀವು ವೈಟ್ ರೈಸ್ನ ಬಳಸ್ಕೊಂಡು ನೀವು ಮಾಡ್ತಿದ್ದೀರಾ ಅಂದರೆ ಅನ್ನ ತುಂಬ ಕರಗಿರಬಾರ್ದು, ಚೆನ್ನಾಗಿ ಬೆಂದಿದ್ರೆ ಸಾಕಾಗತ್ತೆ. ಆದರೆ ಬೇಳೆ ಕಂಪ್ಲೀಟಾಗಿ ಕರಗಿರಬೇಕು. ಈ ರೀತಿ ನೀವು ಮಾಡ್ಕೋಬೇಕು ಅಂದರೆ ಅನ್ನ ಮತ್ತು ಬೇಳೆ ಎರಡನ್ನೂ ಮಿಕ್ಸ್ ಮಾಡಿ ಕುಕ್ಕರಲ್ಲಿ ಇಡೋದಕ್ಕೆ ಆಗೋದೇ ಇಲ್ಲ. ಹಾಗೆಯೇ ತಿಂಡಿ ಎಲ್ಲ ಮುಗಿಸಿದ ನಂತರ ನಾನಿವಾಗ ಇಲ್ಲಿ ಸ್ವಲ್ಪ ವೈಟ್ ರೈಸ್ ಕೂಡ ಮಾಡ್ಕೋತಾ ಇದ್ದೀನಿ. ನನ್ನ ಹಸ್ಬೆಂಡ್ ತಮ್ಮನಿಗೆ ಇವತ್ತು ಭಾನುವಾರ ಆದರೂ ಕೂಡ ವರ್ಕ್ ಇದೆ, ಆ ಕಾರಣಕ್ಕೆ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ಅನ್ನ ಮಾಡ್ಕೊಳ್ಳೋದಕ್ಕೆ ಅಕ್ಕಿನ ಕುಕ್ಕರ್ಗೆ ಹಾಕಿ ಇಟ್ಟಿದ್ದೀನಿ. ಇವಾಗ ಕುಕ್ಕರ್ ಕೂಗೋ ಅಷ್ಟರೊಳಗೆ ಫಟಾಫಟ್ ಅಂತ ಹೇಳಿ ಮೆಹಂದಿನ ಹಚ್ಕೊಳ್ಳೋಣ ಬನ್ನಿ. ಹಿಂದಿನ ದಿನವೇ ನಾನು ಮೆಹಂದಿ ಪೌಡರ್ಗೆ ಸ್ವಲ್ಪ ಮೊಸರನ್ನ ಹಾಕಿ ನೀರನ್ನ ಹಾಕಿ ಕಲಸಿಟ್ಕೊಂಡಿದ್ದೀನಿ ಅಷ್ಟೇ. ಪ್ರತಿ ಬಾರಿಗೆ ನಾನು ಇದೇ ಥರ ಮಾಡ್ತೀನಿ. ಇದರಿಂದ ಏನೆಲ್ಲ ಪ್ರಯೋಜನ ಅಂತ ಹೇಳಿ ನಾನು ನೆಕ್ಸ್ಟ್ ಯಾವುದಾದ್ರು ಒಂದು ವಿಡಿಯೋದಲ್ಲಿ ಮೆಹಂದಿನ ಯಾವ ರೀತಿ ಹಚ್ಕೋಬೇಕು, ಏನೆಲ್ಲ ಹಾಕಿ ಕಲಿಸ್ಕೊಂಡ್ರೆ ನಮ್ಮ ಕೂದಲಿಗೆ ಒಳ್ಳೆಯದು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಇವಾಗ ಮೆಹಂದಿನ ಹಚ್ಕೊಳ್ಳೋದಕ್ಕೆ ಒಮ್ಮೆ ನಾನು ಬರೀ ತಲೆನ ಮಾತ್ರ ಸ್ವಲ್ಪ ಒದ್ದೆ ಮಾಡ್ಕೊಂಡು ಬಂದಿದ್ದೀನಿ. ಸ್ವಲ್ಪ ಸ್ಪ್ರೇ ಎಲ್ಲ ಹಾಕ್ಕೊಂಡು ಒದ್ದೆ ಮಾಡ್ಕೋಬೇಕು, ಅಥವಾ ತಲೆನ ಬಗ್ಸಿನೂ ಕೂಡ ನೀವು ತೊಳ್ಕೊಬೋದು. ನಿಮಗೆ ಹೇಗೆ ಇಷ್ಟ ಆಗುತ್ತೆ ಅಥವಾ ಹೇಗೆ ಅನುಕೂಲ ಆಗುತ್ತೆ ಆ ರೀತಿ ಮಾಡ್ಕೊಳ್ಳಿ. ಹಾಗೆ ಈ ರೀತಿ ನಾವು ಒದ್ದೆ ಮಾಡ್ಕೊಳ್ಳೋದ್ರಿಂದ ಮೆಹಂದಿ ಹಚ್ಚಿದಾಗ ಡ್ರೈ ಆಗೋದಿಲ್ಲ, ಜಾಸ್ತಿ ಕೂದಲು ಕೂಡ ಕಟ್ಟಾಗೋದಿಲ್ಲ. ಇನ್ನು ಮೆಹಂದಿ ಹಚ್ಕೋವಾಗ ಕೂದಲು ಬುಡ ಎಲ್ಲ ಸ್ವಲ್ಪ ಡ್ರೈ ಆಗಿಬಿಡುತ್ತೆ, ಅಂದರೆ ವಾಶ್ ಆದಮೇಲೂ ಕೂಡ. ಆ ಕಾರಣಕ್ಕೆ ಈ ರೀತಿ ಸ್ವಲ್ಪ ಒದ್ದೆ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ನಾವು ಮೆಹಂದಿನ ಹಚ್ಕೋಬೋದು, ಹಾಗೆ ನೀಟಾಗಿ ಕೂರುತ್ತೆ ಕೂಡ. ಇವಾಗ ನೀಟಾಗಿ ಬೈತಲೆನ ತಕ್ಕೊಂಡು ಒಂದು ಸತಿ ಕೂದಲನ್ನ ಬಾಚ್ಕೊಂಡು ಮಧ್ಯದಂಥ ಪಾರ್ಟ್ ಏನಿದೆ ಆ ಪಾರ್ಟ್ನ ತಗೊಂಡು ಈ ರೀತಿಯಾಗಿ ನೀಟಾಗಿ ಮೆಹಂದಿನ ಹಚ್ಕೊಳ್ತಾ ಹೋಗ್ತೀನಿ. ಕಂಪ್ಲೀಟ್ ನಾನು ಮೆಹಂದಿ ಹಚ್ಕೊಳ್ಳೋದನ್ನ ಸ್ಟೆಪ್ ಬೈ ಸ್ಟೆಪ್ ತೋರಿಸಿದ್ದೀನಿ. ನಿಮ್ಗೇನಾದರೂ ಅದು ಸ್ಪೀಡ್ ಅನ್ನಿಸ್ತಿದೆ ವಿಡಿಯೋ ಅಂದರೆ ನೀವು ಬೇಕಿದ್ರೆ ಯೂಟ್ಯೂಬಲ್ಲಿ ಸ್ವಲ್ಪ ಸ್ಲೋ ಮಾಡಿಕೊಂಡು ನೋಡ್ಬೋದು. ನೀಟಾಗಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಕೂದಲು ಎಲ್ಲ ಕಡೆನೂ ಕೂಡ ಮೆಹಂದಿ ಕೂಡ ಹಿಡಿಯುತ್ತೆ, ಹಾಗೆ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಮಾಡಿ ನೋಡಿ. ನನಗೆ ಸ್ವಲ್ಪ ವೈಟ್ ಹೇರ್ಸ್ ಇರೋದ್ರಿಂದ ನಾನು ರೆಗ್ಯುಲರಾಗಿ ಮೆಹಂದಿನ ಹಚ್ಕೋತೀನಿ, ಹಾಗೆ ತಂಪು ಕೂಡ. ಇವಾಗ ಸ್ವಲ್ಪ ಚಳಿಗಾಲ ಹಾಗೆಯೇ ಥಂಡಿ ಇರೋದ್ರಿಂದ ಮೆಹಂದಿನ ಹಚ್ಕೊಂಡ್ರೂ ಕೂಡ ಸ್ವಲ್ಪ ತಲೆನೋವು ಬರೋವಂಥ ಚಾನ್ಸಸ್ ಇರುತ್ತೆ. ಆದರೂ ಏನೂ ಮಾಡೋಕ್ಕಾಗಲ್ಲ, ವೈಟ್ ಹೇರ್ಸ್ ಇರೋದ್ರಿಂದ ನಾವು ಹಚ್ಕೊಳ್ಳೇಬೇಕು. ಬನ್ನಿ ಇವಾಗ ನಾನು ಯಾವ ರೀತಿ ಹಚ್ಕೋತೀನಿ ಸ್ಟೆಪ್ ಬೈ ಸ್ಟೆಪ್ ನೀವು ನೋಡಬಹುದು.
ನೋಡಿದ್ರಿ ಅಲ್ವಾ ನಾನು ಯಾವ ರೀತಿಯಾಗಿ ಮೆಹಂದಿನ ಕೂದಲಿಗೆಲ್ಲ ಹಚ್ಕೋತೀನಿ ಅಂತ. ಇನ್ನು ಕೊನೆಗೆ ಸ್ವಲ್ಪ ಮೆಹಂದಿ ಸಾಲ್ಟೇಜ್ ಬಂತು. ಆ ಕಾರಣಕ್ಕೆ ನಾನು ಕೊನೆಯ 2-3 ಲೇಯರ್ಗೆ ಮೆಹಂದಿನ ಅಷ್ಟು ಕ್ಲಿಯರಾಗಿ ಹಚ್ಕೊಳ್ಳೋಕ್ಕಾಗಲಿಲ್ಲ. ಆದರೆ ನೀಟಾಗಿ ಎಲ್ಲ ಕಡೆ ಮೆಹಂದಿ ಅಂತೂ ಕವರ್ ಆಯಿತು. ಸೊ ಈ ರೀತಿಯಾಗಿ ನೀಟಾಗಿ ಮೆಹಂದಿ ಹಚ್ಕೊಳ್ಳೋದನ್ನ ನೀವು ಕೂಡ ಕಲ್ತ್ಕೊಳ್ಬಹುದು. ನೋಡ್ಬೋದು ಮುಂದೆ ಮೇಯ್ನಾಗಿ ಕೂದಲು ಏನಿರುತ್ತೆ ನೋಡಿ ಅಲ್ಲೆಲ್ಲ ನೀಟಾಗಿ ಕವರ್ ಆಗಬೇಕು. ಯೂಶ್ವಲಾಗಿ ಮುಂದೆ ಸ್ವಲ್ಪ ಜಾಸ್ತಿನೇ ಹಚ್ಕೋತೀನಿ, ಅಂದರೆ ನೋಡಿಕೊಂಡು ನೀಟಾಗಿ ಒಂದು ಬೇಬಿ ಹೇರ್ಸು ಕೂಡ ಮಿಸ್ ಆಗದ ಹಾಗೆ ನಾವು ಹಚ್ಕೋಬೇಕು. ಇನ್ನು ಹಿಂದ್ಗಡೆ ಕೊನೆಯ 3 ಲೇಯರ್ಗೆ ನನಗೆ ಮೆಹಂದಿ ಸಾಲದೇ ಇರುವಂಥ ಕಾರಣಕ್ಕೆ ಸ್ವಲ್ಪ ಸಾಲ್ಟೇಜ್ ಆಯಿತು ಅಷ್ಟೇ. ಇನ್ನು ನೀವು ಕೈನ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ ಆಗಿದೆ. 1-2 ಸತಿ ಪಾತ್ರೆ ತೊಳೆದ್ರಂತೂ ಆಲ್ಮೋಸ್ಟ್ ಡಿಮ್ ಆಗಿ ಹೋಗ್ಬಿಡತ್ತೆ. ಹೇರ್ ಕಲರ್ ಆಗಿರೋದ್ರಿಂದ ಇದು ಈ ರೀತಿಯೇ. ನಾವು ಕೆಮಿಕಲ್ನ ಬಳಸಿ ಕಲರ್ನ ಹಾಕೋದಕ್ಕೂ ಮೆಹಂದಿನ ಹಾಕೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಹಾಗೆಯೇ ಮೆಹಂದಿ ರೆಗ್ಯುಲರಾಗಿ ಹಚ್ಕೊಳ್ಳೋರು ಸಪ್ರೇಟ್ ಕೂದಲನ್ನ ಕಟ್ಕೊಳ್ಳೋದಕ್ಕೆ ಟವಲ್ನ ಇಟ್ಕೊಳ್ಳಿ. ಇವಾಗ ತಿಂಡಿ ಮಾಡೋದಕ್ಕೆ ಬಂದಿದ್ದೀನಿ. ತುಂಬ ಹೆಲ್ದಿಯಾಗಿರುವಂಥ ಹಾಗೆಯೇ ಹೋಟೆಲ್ ಸ್ಟೈಲಲ್ಲಿ ಮಾಡಿರುವಂಥ ಬಿಸಿಬೇಳೆ ಬಾತ್ ರೆಡಿಯಾಗಿದೆ. ನಾನಿವಾಗ ತಿಂಡಿನ ತಿಂತಾ ಇದ್ದೀನಿ. ನೀವು ಇದೇ ರೀತಿಯಾಗಿ ಹೋಟೆಲ್ ಸ್ಟೈಲ್ ತಿಂಡಿನ ಮಾಡ್ಕೊಂಡು ತಿಂದು ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂದರೆ ಪ್ಲೀಸ್ ಒಂದು ಲೈಕ್ನ ಕೊಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರೆಯೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಡಿಫ್ರೆಂಟ್ ಆದ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.